ನನ್ನ ಮಗಳು ಅವರತ್ತೆ ಮಗನಿಗೆ ಅನಿಮಲ್ ಸೌಂಡ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ಲು. ಡಾಗ್ ಹೆಂಗೆ ಸೌಂಡ್ ಮಾಡುತ್ತೆ ಚಿಕ್ಕು? ಯಾಕೆ ಹೋಗಲ್ಲ ಗುರು ನೀನು? ಹಂಗೆ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಡ್ರಾಯಿಂಗ್ ಬರ್ಸಿದ್ರೆ ಹೋಗುವೆ, ಆಯಿ ಬರ್ಸಿದ್ರೆ ಹೋಗಲ್ಲ ಅಂತಾನೆ. ಅಂದ್ರೆ ಹಿಂದಿ ಈ ಸಲ ಹಿಂದಿ ಓದೆ 1ನೇ ಕ್ಲಾಸ್ ಇಂದಾನೆ. ಅದಕ್ಕೆ ಹಿಂದಿ ಓದೆ ಹೋಗಲ್ಲ ಹೋಗಲ್ಲ ಅಂತ. ನೀನ್ ಪೋಲಿ ಅನ್ಬಿಟ್ಲು ಏನು ಮುದ್ದು ಅಕ್ಕ ಜಾಣ ಅಕ್ಕ ಗುಡ್ಡಗಲ್ಲು ಅಣ್ಣ ಪೋಲಿ ಅನ್ಬಿಟ್ಲು ಮುದ್ದು. ಅಯ್ಯೋ ಸಿಂಗಾರ ಮಾಡ್ದೆ ಬಿಡವಿ ನಡೆ ನೇನು ಎಣ್ಣೆ ಹೋಗವ ನಡಿ ಬ್ಯಾಗ್ ಇಟ್ಕೊ ಚಿನ್ನ ಪುಟ್ಟ. ಚೆನ್ನಾಗಿ ರೆಡಿ ಆದ್ರೆ ಹೆಣ್ಣು ಸಿಗ್ತಾರೆ ಅಂತ. ಅಕ್ಕಂಗೆ ತಟ್ಟ ಮಾಡ್ಕೊಂಡು ಬಾ ಚೆನ್ನಾಗಿ ವಸಂತವು ಇದ್ಯಾ ಚಾಕ್ ತಂದ್ರ ದಿಲ್ಲಿಗ ನೀನು ಸ್ಕೂಲ್ಗೆ ಹೋಗ್ತೀಯ ಬಂಗಾರಿ? ಸೊ ನಾವೆಲ್ಲ ಬಂದಿದ್ದೀವಿ ಅಂತ ಕಾರಣಕ್ಕೋ ಏನಕ್ಕೋ ಗೊತ್ತಿಲ್ಲ, ನಮ್ಮ ಅತ್ತೆ ಮಗನಿಗೆ ಟ್ಯೂಷನ್ಗೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಹಾಗೋ ಈಗ ಅವನನ್ನು ರೆಡಿ ಮಾಡಿ ಕರ್ಕೊಂಡೋಗಿ ಟ್ಯೂಷನ್ಗೆ ಬಿಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು ನಾನು ಹೋಗ್ತೀನಿ ಅಂತೇಳಿ. ಗಾಡಿ ಬೇಡ ಬ್ಯಾಗ್ ಇಸ್ಕೊಪ್ಪ ನೀನೊಂದು. ಬ್ಯಾಗ್ ತಗೊಂಡ್ಯ ಬ್ಯಾಗ ಬ್ಯಾಗ್ನ ತಗೋ. ಇವಳಿಗೊಂದು ಬ್ಯಾಗ್ ಕೊಡೆ ಸುಷ್ಮಾ, ಅಲ್ಲಿ ಇವಳಿಗೊಂದು ಬ್ಯಾಗ್ ಕೊಡೆ ಬಾ. ಇವನಿಗೊಂದು ಬ್ಯಾಗ್ ಕೊಡೆ ತಗೊಂಡಪ್ಪ. ಸೊ ಕೊನೆಗೆ ಅವ್ರ ಅಮ್ಮ ಅವನನ್ನು ಗಂಟು ಮೂಟೆ ಕಟ್ಟಿ ತೊಗೊಂಡೋಗಿ ಟ್ಯೂಷನ್ಗೆ ಬಿಸಾಕಿ ಬಂದರು. ಸೊ ನಮ್ಮ ಅಜ್ಜಿ ಅಂತೂ ಫುಲ್ ಖುಷಿಯಲ್ಲಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ತುಂಬ ದಿನ ಆದಮೇಲೆ ಹೋಗಿದ್ದೆ ಅಂತೇಳಿ ಇರು ಅಂತ ಹೇಳಿದ್ರು. ಸೊ ಇರೋಕ್ಕಾಗಲಿಲ್ಲ. ಸೊ ಹಾಗಾಗಿ ನನಗೋಸ್ಕರ ಅಂತೇಳಿ ನಾನ್ ವೆಜ್ ಎಲ್ಲ ತೋರಿಸಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲ ಅಜ್ಜಿದಿರೋ ಈಗ ಅನಿಸುತ್ತೆ ಮೊಮ್ಮಕ್ಳ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಅಜ್ಜಿನೂ ಹಾಗೆ ಮಾಡಿ ಅಡುಗೆ ಮಾಡಿಸಿದ್ದಲ್ಲದೆ ಪಾರ್ಸಲ್ ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ಎಲ್ಲ ತರಿಸಿ ನೀಟಾಗಿ ಕ್ಲೀನ್ ಮಾಡಿ ಪಾರ್ಸಲ್ ಮಾಡಿಸ್ತಾ ಇದ್ದಾರೆ. ನನಗೆ ನಾನ್ ವೆಜ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ಪ್ಯಾಕ್ ಮಾಡಿಸ್ತಾ ಇದ್ದಾರೆ. ಸರಿಯಾಗಿ ಊಟ ಮಾಡಿಲ್ಲ, ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನು ಅಂತ ಹೇಳಿ ಊರಿಗೂ ಕೊಟ್ಟು ಕಳಿಸಿದ್ರು. ಅದಾದಮೇಲೆ ಸಾಂಬಾರು ಕೂಡ ಹಾಕ್ಕೊಡ್ತೀನಿ ಬಾ ಅಂತೇಳಿ ಕರ್ಕೊಂಡು ಹೋದರು. ನೀನು ಸರಿಯಾಗಿ ಊಟ ಮಾಡಿಲ್ಲ, ಇನ್ನು ಹೋಗೋಷ್ಟಕ್ಕೆ ತುಂಬಾ ಲೇಟಾಗಿ ಹೋಗುತ್ತೆ, ಅಲ್ಲೋಗಿ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಮಾಡಿದ್ದೆ ಸಾಂಬಾರನ್ನೆಲ್ಲ ನಮಗೆ ಹಾಕ್ಕೊಟ್ರು. ನನ್ನ ಮಗಳು ಸಿಕ್ಕಿದ್ದೆ ಚಾನ್ಸ್ ಅಂಥೇಳಿ ಸಕ್ಕರೆ ಮುಗ್ತಾ ಇದ್ದಾಳೆ. ಸೊ ನಮ್ಮ ಅಜ್ಜಿಗೆ ಏನು ಬೇಕು ಬೇಡ ಎಲ್ಲ ಹುಡುಕಿ ಪ್ಯಾಕ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಮ್ಮಮ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊಮ್ಮಗಳು ಬಂದೋಳೆ ಅಂತ ಇದೆಲ್ಲ ತುಂಬ್ತಾ ಇರೋದು. ಚಿಕನ್ ಏನಕ್ಕೆ ಹಾಕೊಂಡೆ? ನಾನೆಲ್ಲ ಕಣವನ್ನ ಬೇಡ ಅಂದು ನಿಮ್ಮ ಹೂವನೇ ಹಾಕೋದು. ಯಾಕಿದು ಅಲಿಯಕ್ಕ ಹಿಂಗ ಹಾಕೊಳಕ್ಕೆ ನಡಿ. ಫೈನಲಿ ನಮ್ಮ ಲಡ್ಡುಗೆ ಏನಾದರೂ ದೃಷ್ಟಿ ತೆಗೆಯೋದಕ್ಕೆ ಪರ್ಕೆ ಬೇಕಿತ್ತು. ಸೊ ಎಲ್ಲೂ ಸಿಕ್ಕಲಿಲ್ಲ. ಸೊ ಆಮೇಲೆ ನಮ್ಮ ಅಜ್ಜಿ ಮನೆ ಹತ್ರ ಇದ್ದಿದ್ದನ್ನು ಸದ್ಯಕ್ಕೆ ಎರಡಿತ್ತು ತೊಗೊಂಡು ನಾವು ಅಲ್ಲಿಂದ ಜಾಗ ಕಾಲ್ ಮಾಡಿದ್ವಿ. ಬಂದಾಗ ಫುಲ್ಲು ಶಿಸ್ತಾಗಿ ಬಂದ್ವಿ. ಬಟ್ ಹೋಗ್ಬೇಕಾದ್ರೆ ಫುಲ್ ಪ್ಯಾಕಲ್ಲಿ ಹೋಗ್ತಾಯಿದ್ದೀವಿ. ಸೊ ಬ್ಯಾಗೆಲ್ಲ ಎತ್ತಕ್ಕಾಗಲ್ಲ ಅಂತೇಳಿ ಅವರಿಬ್ರು ತೊಗೊಂಡು ಎತ್ತಕ್ಕಾಗಲ್ಲ ಅಂತೇಳಿ ಅವರೇ ಕರ್ಕೊಂಬಂದು ಬಸ್ ಸ್ಟಾಪಿಗೆ ಬಿಟ್ಟು ಬಸ್ ಹತ್ತಿಸಿದ್ರು. ಸೊ ನಾವು ಬಸ್ ಹತ್ಕೊಂಡು ನಮ್ಮೂರಿಗೆ ಬಾಯ್ ಹೇಳಿ ಅಜ್ಜಿಗೂ ಬಾಯ್ ಹೇಳಿ ಬೆಂಗಳೂರು ಕಡೆ ಪಯಣ ಬಿಟ್ವಿ. ಸೊ ಬಂದಾದಮೇಲೆ ಯಾಕೋ ಸಿಕ್ಕಾಬಿಟ್ಟೆ ತಲೆನೋವು ಕಾಲು ನೋವು ಅಂತೇಳಿ ಅಮ್ಮ ತಲೆಗೆ ಎಣ್ಣೆ ಹಾಕ್ತೀನಿ ಅಂತ ಎಣ್ಣೆ ತೊಗೋತಾಯಿದ್ರು. ನಮ್ಮ ಚಿಕ್ಕ ಫುಲ್ ಹಠ ಮಾಡಿ ಹಾಕಿಸ್ಕೊತಾ ಇದ್ದಾಳೆ. ನಂಗೆಲ್ಲ ಮಾಡಬೇಕಾ? ಅಷ್ಟೇ, ಇದು ಮಸಾಜ್ ಎಲ್ಲ ಮಾಡಬೇಕು ದುಡ್ಡೋರ್ ಥರ. ಅವಾಗ ಸಿಕ್ಕಾಪಟ್ಟೆ ಇದ್ದಳು ಕುತ್ಕೊಂಡು ಮಾಡಿಸ್ಕೊತಾ ಇರ್ತಾಳೆ. ಏನೋ ಫುಲ್ಲು ಇದ್ರ ಥರ.
ಆಮೇಲೆ ದೃಷ್ಟಿ ತೆಗೆನ ಅಂತೇಳಿ ಲಡ್ಡುಗೆ ದೃಷ್ಟಿ ತೆಗಿತಾ ಇದ್ದೆ. ಅಮ್ಮ ನಾನು ತೆಗಿತೀನಿ ಅಂತ ಹೇಳಿ ತೆಗಿತಾ ಇದ್ದಾಳೆ ಅವಳು. ಎಲ್ಲಾರ ಕಣ್ಣು ಕೊಡು. ಸೊ ಇದಾಗಿತ್ತು ಇವತ್ತು ನಮ್ಮ ಅಜ್ಜಿ ಮನೆ ಬ್ಲಾಗ್. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.